ಅನುದಿನದ ಆಹಾರ. ಏಪ್ರಿಲ್ 22 ಬುಧವಾರ. ರಕ್ಷಿಸಲ್ಪಡಲೇಬೇಕು. ರೋಮಾಪುರದವರೆಗೆ 10ನೇ ಅಧ್ಯಾಯ 1ನೇ ವಚನ. ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯಾಗಿಯೂ ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ಈ ಮೇಲಿನ ವಚನವು ಅಪೊಸ್ತಲನಾದ ಪೌಲನ ಹೃದಯದ ಆಳವಾದ ಅಭಿಲಾಷೆಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತದೆ. ಇಸ್ರಾಯೇಲರು ಕರ್ತನಿಂದ ಆರಿಸಲ್ಪಟ್ಟ ಜನಾಂಗವಾಗಿದ್ದರು. ಅವರು ದೇವರ ಸ್ನೇಹಿತನಾದ ಅಬ್ರಾಮನ ವಂಶದವರಾಗಿದ್ದರು. ಧರ್ಮಶಾಸ್ತ್ರ ಮತ್ತು ವಾಗ್ದಾನಗಳನ್ನು ಹೊಂದಿದವರು ಹಾಗೂ ದೇವರ ವಿಷಯದಲ್ಲಿ ಅತೀವ ಆಸಕ್ತಿ ಉಳ್ಳವರು ಆಗಿದ್ದರು. ಇದೇ ಸಂತತಿಯಿಂದಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಬಂದನು. ಆದರೆ ರಕ್ಷಕನು ಅವರ ಸ್ವಂತ ವಂಶಾವಳಿಯ ಮೂಲಕ ಬಂದಿದ್ದರೂ ಸಹ ಅವರು ಆತನನ್ನು ಅಂಗೀಕರಿಸಿಕೊಳ್ಳಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಿಕೊಳ್ಳಲಿಲ್ಲ. ಯೋಹಾನ 1:11ನೇ ವಚನ. ಯಹೂದ್ಯರ ಮೂಲಕವೇ ರಕ್ಷಣೆಯು ಅನ್ಯಜನರಾದ ನಮಗೂ ಸಹ ಬಂದಿತು. ಅವರಿಂದಲೇ ನಮಗೆ ಪರಿಶುದ್ಧ ಶಾಸ್ತ್ರ ಗ್ರಂಥಗಳು ಪಡೆದುಕೊಂಡೆವು. ಆದರೂ ಇಂದು ಅವರಲ್ಲಿ ಅನೇಕರು ಯೇಸುವನ್ನು ತಿರಸ್ಕರಿಸಿದ್ದಾರೆ ಮತ್ತು ಆತ್ಮಿಕ ಹೋರಾಟ ಹಾಗೂ ಸಂಕಟಗಳಲ್ಲಿ ಮುಂದುವರಿಯುತ್ತಿದ್ದಾರೆ. ಅಪೊಸ್ತಲನಾದ ಪೌಲನನ್ನು ಅನ್ಯ ಜನರಿಗೆ ಅಪೊಸ್ತಲನನ್ನಾಗಿ ಆರಿಸಲಾಯಿತು. ಅವನು ಕ್ರಿಸ್ತನ ಬಗ್ಗೆ ಎಂದೂ ಕೇಳಿರದ ದೂರದ ದೇಶಗಳಿಗೆ ಪ್ರಯಾಣಿಸಿ ದೇವರ ವಾಕ್ಯವನ್ನು ಸಾರಿದನು. ಅವನ ಮೂಲಕ ದೇವರು ಅನೇಕ ಶಕ್ತಿಯುತ ಅದ್ಭುತಗಳನ್ನು ಮತ್ತು ಸೂಚಕ ಕಾರ್ಯಗಳನ್ನು ಮಾಡಿಸಿದನು. ಆದರೂ ಶ್ರೀ ಪೌಲನ ಅತಿ ದೊಡ್ಡ ಆಸೆ ಇದೇ ಆಗಿತ್ತು. ತನ್ನ ಸ್ವಂತ ಜನರಿರುವ ಇಸ್ರಾಯೇಲರು ರಕ್ಷಿಸಲ್ಪಡಬೇಕು ಎಂಬುದು. ಇದೇ ಅವನು ದೇವರಿಗೆ ನಿರಂತರವಾಗಿ ಸಲ್ಲಿಸುತ್ತಿದ್ದ ಆರೈಕೆಯೂ ಮತ್ತು ಪ್ರಾರ್ಥನೆಯೂ ಆಗಿತ್ತು. ಒಮ್ಮೆ ಫಾದರ್ ಬರ್ಚ್ಮನ್ಸ್ ಅವರು ಕಣ್ಣೀರಿನೊಂದಿಗೆ ಹೀಗೆ ಹೇಳಿದರು: ನನ್ನ ಕ್ಯಾಥೋಲಿಕ್ ಜನರು ರಕ್ಷಿಸಲ್ಪಡಬೇಕು. ಅವರ ಕಣ್ಣುಗಳು ಅವು ತೆರೆಯಲ್ಪಡಬೇಕು. ಅದೇ ರೀತಿಯಾಗಿ ಇಸ್ಲಾಂ ಧರ್ಮದಿಂದ ರಕ್ಷಿಸಲ್ಪಟ್ಟ ಒಬ್ಬ ಸಹೋದರನು ಸೇವೆಗಾಗಿ ನಮ್ಮ ಕಚೇರಿಗೆ ಬಂದಾಗ ಹೀಗಂದನು: ನನ್ನ ಹೃದಯದ ಆಸೆ ಮತ್ತು ನಾನು ಸಲ್ಲಿಸುವ ಪ್ರಾರ್ಥನೆ ಏನೆಂದರೆ, ನನ್ನ ಜನರಾದ ಇಸ್ಮಾಯೇಲರು ಮುಸಲ್ಮಾನರು ರಕ್ಷಿಸಲ್ಪಡಬೇಕು. ನಾವು ಇಸ್ರೇಲ್ ಜನರಿಗಾಗಿ ಪ್ರಾರ್ಥಿಸಬೇಕು, ಕ್ಯಾಥೋಲಿಕ್ ಜನರಿಗಾಗಿ ಪ್ರಾರ್ಥಿಸಬೇಕು ಹಾಗೂ ಮುಸಲ್ಮಾನರಿಗಾಗಿ ಪ್ರಾರ್ಥಿಸಬೇಕು. ಮತ್ತು ಅದಕ್ಕೂ ಮೀರಿ ರಕ್ಷಕನನ್ನು ಇನ್ನೂ ಅರಿಯದೇ ಇರುವ ಪ್ರತಿಯೊಬ್ಬ ವ್ಯಕ್ತಿಗಾಗಿ ನಾವು ಭಾರದಿಂದ ಪ್ರಾರ್ಥಿಸಬೇಕು. ಕೇವಲ ನಾವು ಮಾತ್ರ ರಕ್ಷಿಸಲ್ಪಟ್ಟು ನಮ್ಮ ಮಕ್ಕಳು ಅಥವಾ ನಮ್ಮ ಸಹೋದರ ಸಹೋದರಿಯರು ಕರ್ತನ ಬರೋಣದ ಸಮಯದಲ್ಲಿ ಒಂದು ವೇಳೆ ತಪ್ಪಿ ಹೋದರೆ ಅದು ಎಷ್ಟು ದುರಂತವಾಗಬಹುದು. ನೋಹನ ಕಾಲದಲ್ಲಿ ನಾವಿಗಾಗಿ ಮರಗಳನ್ನು ಕತ್ತರಿಸಲು ಸಹಾಯ ಮಾಡಿದವರು, ಅದರ ಕೆಲಸ ಮಾಡಿದ ಬಡಗಿಗಳು ಮತ್ತು ಅದಕ್ಕೆ ರಾಳ ಹಚ್ಚಿದವರು ಇದ್ದರು. ಆದರೂ ಅವರು ನಾವೆಯೊಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ಇದನ್ನು ನೋಡುವುದು ನೋಹನಿಗೆ ಎಷ್ಟು ಎದೆಸೀಲುವಂತ ಬಹು ನೋವಿನ ಸಂಕಟವಾಗಿದ್ದಿರಬಹುದು. ಪ್ರಿಯ ದೇವರ ಮಕ್ಕಳೇ, ನೀವು ಮತ್ತು ನಿಮ್ಮ ಮನೆಯವರು ಮಾತ್ರವಲ್ಲದೆ ನಿಮ್ಮೊಂದಿಗೆ ಸಂಪರ್ಕದಲ್ಲಿರುವ ಪ್ರತಿಯೊಬ್ಬರೂ ರಕ್ಷಿಸಲ್ಪಡಬೇಕು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಅವರು ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು
ದೇವರ ಚಿತ್ತವಾಗಿದೆ. 1 ತಿಮೋತಿ 2ನೇ ಅಧ್ಯಾಯ 4ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಸಮುವೇಲ 14 ಮತ್ತು 15 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 1ರಿಂದ 19 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.